ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಸಡನ್ನಾಗಿ ನಿಮಗೆ ಚಪಾತಿಗೆ ಏನಾದರೂ ಸೈಡ್ ಡಿಶ್ ಆಗಿ ಬೇಕು ಅಂದರೆ ಈರುಳ್ಳಿ ಪಲ್ಯ ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಮುಂಚೆ ಫ್ರೆಂಡ್ಸ್, ನನ್ನ ಚಾನಲ್ಲು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋಸಲ್ಲಿ ತುಂಬ ಸಿಂಪಲ್ಲಾಗಿರೋ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಚಪಾತಿ, ಅಕ್ಕಿ ರೊಟ್ಟಿ, ಪೂರಿ ಹಾಗೆ ಪ್ಲೇನ್ ಸಾಂಬಾರು ಮಾಡಿದಾಗ ಒಳ್ಳೆ ಸೈಡ್ ಡಿಶ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಸೈಡ್ ಡಿಶ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಒಂದು 7-8 ಬೆಳ್ಳುಳ್ಳಿ ಜಜ್ಜಿರೋದು ತೊಗೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು 8 ಈರುಳ್ಳಿ ಸಣ್ಣಗೆ ಉದ್ದಕ್ಕೆ ಮತ್ತು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿಕೊಂಡು ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಒಗ್ಗರಣೆ ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದು ಸ್ವಲ್ಪ ಕೆಂಪಗಾಗೋದೇನು ಬೇಕಿಲ್ಲ. ಮತ್ತು ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು. ನೀವು ಖಾರದ ಪುಡಿ ಬದಲಾಗಿ ಹಸಿಮೆಣ್ಸಿನ್ಕಾಯು ಹಾಕ್ಕೊಬೋದು. ಹಾಗೆ ಸ್ವಲ್ಪ ಧನಿಯಾ, ಆಮೇಲೆ ಫ್ಲೇವರ್ಗೆ ಗರಂ ಮಸಾಲ ಹಾಕಿದ್ದೀನಿ. ಎಲ್ಲನೂ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ನೀಟಾಗಿ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 5 ನಿಮಿಷ ಲಿಡ್ ಮುಚ್ಚಿಡಿ. ನೀರಿನ ಅಂಶ ಇರೋದ್ರಿಂದ ಎಲ್ಲನೂ ಡ್ರೈ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನೀವು ಒಂದು ಅರ್ಧ ಗ್ಲಾಸು ನೀರು ಹಾಕಿಬಿಟ್ಟು ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಿ. ನೋಡಿ ಫ್ರೆಂಡ್ಸ್, ಅದು ಬೇಯೋ ಗ್ಯಾಪಲ್ಲಿ ನನ್ನ ರೆಸಿಪಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬ್ಯಾಚುಲರ್ಸು ಹಾಗೆ ಬೆಳಗ್ಗೆ ಎದ್ದು ಬೇಗ ಕೆಲಸಕ್ಕೆ ಹೋಗೋರು ಎಲ್ಲರೂ ಈ ರೆಸಿಪಿ ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ತರಕಾರಿ ಇಲ್ಲದೆ ಇದ್ದಾಗ ಈ ರೆಸಿಪಿ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿಯಾಗಿದೆ ನೋಡಿ ಈರುಳ್ಳಿ ಪಲ್ಯ. ಈರುಳ್ಳಿ ಪಲ್ಯ ಮಾಡೋದು ಕಷ್ಟ ಏನೂ ಅಲ್ಲ. ಇದು ಬ್ಯಾಚುಲರ್ಸ್ಗೆ ಅಂತಲೇ ಅಂತಲ್ಲ, ಎಲ್ಲರೂ ಮಾಡ್ಬೋದು. ಮತ್ತು ಪ್ಲೇನ್ ಸಾಂಬಾರು ಮಾಡಿದಾಗ ಸೈಡ್ ಡಿಶ್ ಆಗೂ ಇದು ತೊಗೊಬೋದು. ಫ್ರೆಂಡ್ಸ್, ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.